ಇದ್ದೇ ನನಗೆ ಇಷ್ಟ ಆಗಲ್ಲ ಅನ್ನೋದು. ಅಕ್ಕ, ಈ ನೆಲ್ಲಿಗುಡ್ಡೆ ಕೆರೆ ಬರುತ್ತಲ್ಲ, ಆ ರೋಡ್ ಇದೆಯಲ್ಲ, ಹೆಂಗೆ ಹೋಗ್ಬೇಕು ಅದಕ್ಕೆ? ನೋಡಿ, ಈ ಲೆಫ್ಟ್ ಅಂತೆ. ನೋಡಿ ಏನೇನೋ ಆಟ ಆಡ್ತಾ ಇದ್ದ ಮಗಂದ. ಹಾಂ, ಓ, ಆ ಕಡೆ ಸೈಡಿಗೆ ಬರಬೇಕಲ್ಲ. ಇದೇನಾ ಅದು ರೋಡು? ಏನಿದೆಯೋ ಇಲ್ಲಿ ನೋಡಿ, ಇದೇ ಕೆರೆ ಅನ್ಕೊಳ್ತೀನಿ. ಇದೇ ನೆಲ್ಲಿಗುಡ್ಡೆ ಕೆರೆ. ಬಟ್ ನಾವು ಆ ಕಡೆ ಹೋಗ್ಬೇಕಾಗಿರೋದು. ನೆಲ್ಲಿಗುಡ್ಡೆ ಕೆರೆ ಆ ರೋಡ್ ಬರುತ್ತಲ್ಲ, ಆ ಕಡೆನಾ? ಅದೇನಾ ಅದು ರೋಡು? ಹಿಂಗೆ ಹೋಗ್ಬೇಕಾ ನೆಲ್ಲಿಗುಡ್ಡೆ ಕೆರೆ? ನಮಸ್ಕಾರ ಸ್ನೇಹಿತರೆ, ಇದು ನಿಮ್ಮ ಫ್ರೆಂಡ್ DJ. ವೆಲ್ಕಮ್ ಬ್ಯಾಕ್ ಟು ನಮ್ಮ ಯೂಟ್ಯೂಬ್ ಚಾನಲ್. ಎಲ್ಲರೂ ಸಕ್ಕದಾಗಿದ್ದೀರಾ ಮತ್ತು ಆರಾಮಾಗಿದ್ದೀರಾ ಅನ್ಕೊಳ್ತೇನೆ. ಏನ್ರಿ, ಏನು ಸಮಾಚಾರ? ನೋಡಿ, ಇವತ್ತು ಒಂದು ಹತ್ರದಲ್ಲಿರೋ ಜಸ್ಟ್ ಒಂದು ರೈಡ್ ಮಾಡ್ಕೊಂಡು ಲೊಕೇಶನ್ಗೆ ರೈಡ್ ಮಾಡೋಣ ಅಂತ. ಸೊ ಜೊತೆಲಿ ಯಾರೆಲ್ಲರೂ ಇವತ್ತು ಒಂಟಿ ಪಿಸಾಚಿ. ಸೊ ನಾವು ಹೋಗ್ತಾರೋ ಲೊಕೇಶನ್ ಆಲ್ಮೋಸ್ಟು ಬಿಡದಿ ಹತ್ರ ಇರೋದು. ಅಲ್ಲಿ ಹೋಗ್ಬಿಟ್ಟು ಆರಾಮಾಗೆ ಒಂದು ನಾಷ್ಟ ಮಾಡ್ಕೊಂಡು ಬಂದ್ಬಿಡೋಣ ಬಿಡದಿಯಿಂದ ಹಂಗೆ ಅಂತ ಒಂದು ಪ್ಲ್ಯಾನು. ಯಾಕಂದರೆ ಇದು ಸಂಡೇ ಬಾಸ್. ಸಂಡೇ ಅಂದರೆ ರೈಡ್ ಆಗಲೇಬೇಕು. ಸುಮಾರು ಒಂದು 2 ವಾರದಿಂದ ರೈಡ್ ಹೋಗಲೇ ಇಲ್ಲ ಎಲ್ಲೂ. ನಮ್ಮ ಟಾರ್ಜನು ಹೇಳ್ತಾಯಿದ್ರು, ಏನು ಗುರು ಎಲ್ಲೂ ಹೋಗ್ತಾ ಇಲ್ಲ ಈ ನಡುವೆ ನೀನು ಅಂತ. ಸೊ ಅದಕ್ಕೆ ಬನ್ನಿ ಹೋಗ್ಬಿಟ್ಟು ಬರೋಣ ಅಂತ ಒಂದು ಪ್ಲ್ಯಾನ್. ಯಾಕೆ ಗುರು ಇಷ್ಟು ಹತ್ರದಲ್ಲಿರೋ ಲೊಕೇಶನ್ಗೆ ಇಷ್ಟು ಬೆಳಗ್ಗೆ ಹೋಗ್ತಿದ್ಯಾ? ಟೈಮ್ ಇವಾಗ 5:40, 5:30 ಬಿಟ್ಟಿದ್ದು ಮನೆ. ಯಾಕಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಬಸ್, ಬಿಸಿಲು ಗುರು ಯಪ್ಪ. ಆಮೇಲೆ ಒಂದು 7 ಗಂಟೆ 8 ಗಂಟೆಗೆಲ್ಲ ಹೋಗ್ಬಿಟ್ಟು ವಾಪಸ್ ಬರೋದು ಮಧ್ಯಾಹ್ನ ಎಲ್ಲ ಸೀನೇ ಇಲ್ಲ, ಆಗೋದು ಇಲ್ಲ ಅದು. ಅದಕ್ಕೇ ಆದಷ್ಟು ಬೇಗ ಹೋಗ್ಬಿಟ್ಟು ಆರಾಮಾಗಿ ಬಿಸಿಲು ಒಂದು 11 ಗಂಟೆ 12 ಗಂಟೆ ಒಳಗೆ ಬಂದು ಮನೆಗೆ ಸೇರ್ಕೊಂಡ್ಬಿಟ್ರೆ ಅದೇ ದೊಡ್ಡ ವಿಷಯ. ಈ ಥರ 4 ಗಂಟೆ 5 ಗಂಟೆಗೆಲ್ಲ ಬೆಂಗಳೂರು ತಿರುಗೋ ಮಜಾನೇ ಬೇರೆ. ಒಂದು ಲೇನಲ್ಲಿ ಹೋಗೋಕ್ಕೆ ಬರಲ್ಲ ಗುರು ಯಾರಿಗೂ. ಗುಂಪಲ್ಲಿ ಗೋವಿಂದ ಮಾಡಿಕೊಂಡು ನೀನು ಲೆಫ್ಟ್ ಅಂದರೆ ನಾನು ಲೆಫ್ಟು, ನೀನು ರೈಟ್ ಅಂದರೆ ನಾನು ಲೆಫ್ಟು ರೈಟ್ ಅಂದ್ಕೊಂಡು ನೋಡಿ ಅಷ್ಟು ದೊಡ್ಡ ರೆಡ್ ಸಿಗ್ನಲ್ ಬಿದ್ದೈತೆ ನೋಡಿ. ಯಾರನ್ನ ನಿಲ್ತವ್ರ ನೋಡಿ, ಸುಮ್ಮನೆ ಹೋಗ್ತಾ ಇದ್ದಾರೆ ಅವ್ರ ಪಾಡಕ್ಕೆ ಸುಮ್ಮನೆ. ಆ್ಯಕ್ಚುಲಿ ಒಂದು ನೀರು ಬಾಟಲ್ ತೊಗೊಳ್ಳೋಣ ಅಂತಿದ್ದೀನಿ, 1/2 ಲೀಟ್ರು. ಎಲ್ಲಿ ಕ್ರೌಡ್ ಇರೋಲ್ಲೋ ಅಲ್ಲಿ ಹೋಗ್ಬಿಟ್ಟು ಬೇಗ ಪಡಾಕಂತ ತೊಗೊಂಡು ಬೇಗ ಪುಸುಕ್ಕಂತ ತೊಗೊಂಡು ಹಿಂದೆ ಟಾಪ್ ಬಾಕ್ಸಲ್ಲಿ ಬಿಸಾಕ್ಬಿಡ್ಬೋದು. ಆಹಾ, ಇದು ನೋಡಿ ಜಾಗ ಅಂದರೆ ಸಿಗೋದು. ಅಣ್ಣ ನೀರು ಬಾಟಲ್ ಕೊಡಿ ಅಣ್ಣ, 1/2 ಲೀಟ್ರು. ಹೇಗಿದೆ ನೋಡಿ ಸನ್ರೈಸ್. ಬೇಸಿಗೆ ಕಾಲ ಇರೋದ್ರಿಂದ ಚಳಿಗಳೇನೂ ಇಲ್ಲ ಅಷ್ಟೊಂದು, ಕರೆಕ್ಟಾಗಿದೆ. ಆದರೆ ಒಂದು 11 ಗಂಟೆ ಮೇಲೆ ಶುರು ಆಗುತ್ತೆ ನೋಡಿ ತಾಪತ್ರೆ, ಅಷ್ಟರಲ್ಲಿ ಹೋಗ್ಬಿಡ್ಬೇಕಷ್ಟೆ. ಏನು ಇವಾಗ ಟೈಮ್ ಇನ್ನೂ 6:15, 6:40, ಅಷ್ಟೊಂದು ಏನಿಲ್ಲ. ಸಿಮ್ರಾ ಹೋಟೆಲ್
ನಾವಿವಾಗ ಹೋಗ್ತಾ ಇರೋದು ನೆಲ್ಲಿಗುಡ್ಡೆ ಕೆರೆ ಅಂತ. ಇದು ಯಾವುದೋ ಕೆರೆ ಅನ್ಸುತ್ತೆ, ಇದಲ್ಲ ಬಿಡಿ, ನೆಲ್ಲಿಗುಡ್ಡೆ ಕೆರೆ. ಇದು ಕಣ್ಲ ರೋಡ್ಗಳು. ಏನು ಸಕ್ಕತ್ತಾಗಿದಲ್ಲ. ವಾಡ ಸೂಪರ್. ಎಷ್ಟು ರಿಫ್ರೆಶಿಂಗ್ ಅನ್ಸುತ್ತೆ ಅಂದರೆ ಈ ಥರ ಜಾಗಕ್ಕೆಲ್ಲ ಬಂದರೆ. ಸೀರಿಯಸ್ಲಿ ಮಜ್ಜಾ ಬಂದ್ಬಿಡುತ್ತೆ. ಏನು ರೋಡ್ಗಳ್ರಿ ಇದು. ಐ ಥಿಂಕ್ ಲಾಸ್ಟ್ ಟೈಮು ನಾನು ಹಿಂಗೆ ಬಂದಾಗ ಹಿಂಗೆ ಯಾವುದೋ ರೋಡಲ್ಲಿ ಒಂಬಿಟ್ಟಿದೆ, ಆಮೇಲೆ ಇದ್ದಿರಲಿಲ್ಲ ಅಂದ್ಕೊಂಡೆ. ಅದೇನಿದೆಯೋ ಬನ್ನಿ ನೋಡೋಣ, ನೋಡೇ ಬಿಡೋಣ. ನೋಡಿ ಇದ್ದೇ ನನಗೆ ಇಷ್ಟ ಆಗಲ್ಲ ಅನ್ನೋದು ಈ ಗೂಗಲ್ ಮ್ಯಾಪು. ಅಪ್ಪ ದೇವ್ರೆ. ಅಕ್ಕ, ಈ ನೆಲ್ಲಿಗುಡ್ಡೆ ಕೆರೆ ಬರುತ್ತಲ್ಲ, ಆ ರೋಡ್ ಇದೆಯಲ್ಲ, ಹೆಂಗೆ ಹೋಗ್ಬೇಕು ಅದಕ್ಕೆ? ಆ ಕಡೆಯಿಂದನಾ? ಓಕೆ ಹಾಂ, ಹಿಂಗೆ ಹೋಗಿ ಒಂದೇ ರೋಡ್ ಆ ಕಡೆನೇನಾ? ಓಕೆ ಆಯ್ತಕ್ಕ, ಥ್ಯಾಂಕ್ಸು. ಹಿಂಗೆ ಹೋಗ್ಬಿಟ್ಟು ಹಿಂಗೆ ಒಂದೇ ರೋಡ್ ಅಂತ ಊರ ಒಳಗಡೆಯಿಂದ. ಏನು ನೋಡೋಣ ಬನ್ನಿ, ಇನ್ಯಾರಿಗಾನ ಕೇಳೋಣ. ಸಿಕ್ಕಿಲ್ಲ ಅಂದರೆ ನೋಡಿ ಈ ಲೆಫ್ಟ್ ಅಂತೆ. ನೋಡಿ ಏನೇನೋ ಆಟ ಆಡ್ತಾಯಿದ್ದ ಮಗಂದ. ಏನೋ ಗೊತ್ತಾಗ್ತಲ್ಲ ಗುರು ದಾರಿ ಇದು. ಸರ್, ಇದು ನೆಲ್ಲಿಗುಡ್ಡೆ ಕೆರೆ ಹೆಂಗೆ ಹೋಗ್ತೀರಾ? ಆ ರೋಡು ಇದೇ ರೋಡಲ್ಲಿ ಹೋಗಿ ಈ ಕಡೆ ಇಲ್ಲಿ ಊರ ಇದೆ ನೋಡಿ, ಇಲ್ಲಿ ಈ ಸೈಡ್. ಓಕೆ, ಹಾಂ, ಇದೇ ನೇರನೇ ಆ ಕಡೆ ಸೈಡ್. ಓ, ಆ ಕಡೆ ಸೈಡಿಗೆ ಬರಬೇಕಲ್ಲ? ಓಕೆ ಆಯಿತು, ಥ್ಯಾಂಕ್ಸ್ ಅಣ್ಣ. ಸೊ ಈ ಊರಿದೆಲ್ಲ, ಈ ಊರಿಗೆ ದಾಟ್ಕೊಂಡು ಆ ಕಡೆಯಿಂದ ಬರಬೇಕಂತೆ. ಈ ಥರನಾ? ಏನೋ ಗೊತ್ತಿಲ್ಲ, ಫಸ್ಟ್ ನೋಡೋಣ ಬನ್ನಿ. ಇದೇನಾ ಅದು ರೋಡು? ಏನಿದೆಯೋ ಇಲ್ಲಿ ನೋಡಿ, ಇದೇ ಕೆರೆ ಅಂದ್ಕೊಳ್ತೀನಿ, ಇದೇ ನೆಲ್ಲಿಗುಡ್ಡೆ ಕೆರೆ. ಬಟ್ ನಾವು ಆ ಕಡೆ ಹೋಗ್ಬೇಕಾಗಿರೋದು. ನೆಲ್ಲಿಗುಡ್ಡೆ ಕೆರೆ ಆ ರೋಡ್ ಬರುತ್ತಲ್ಲ, ಆ ಕಡೆನಾ? ಅದೇನಾ ಅದು ರೋಡು? ಹಿಂಗೆ ಹೋಗ್ಬೇಕಾ? ನೆಲ್ಲಿಗುಡ್ಡೆ ಕೆರೆ ರೋಡು ಇದೇನೆ. ಅದು ಒಂದು ರೋಡ್ ಬರುತ್ತಲ್ಲ, ಅದು ದಡ ಇರುತ್ತಲ್ಲ, ಅದು ಕೆಳಗಡೆ ಫುಲ್ಲು ಅಲ್ಲಿಗೆ ಹೋಗ್ಬೇಕಾ? ಹಾಂ, ಇದೇ ರೋಡಲ್ಲಿ ಹೋಗಿ ಹಾಂ 1.5 ಕಿಲೋಮೀಟರ್ ಆಯ್ತದೆ ಹೋಗಿ. ಆ ಮೇನ್ ರೋಡ್ಗೆ ಹೋಗ್ರಿ ಏಕಾವಹಿಸ್ತದೆ. ಅಂದರೆ ಲೆಫ್ಟಲ್ಲೇ ಇರಬೇಕಾ? ಬೇರೆ ಎಲ್ಲೂ ರೈಟ್ ತಗೊಳಂಗಿಲ್ಲ ಅಲ್ಲ, ಬೇರೆ ಲೆಫ್ಟ್. ರೈಟ್ ಹೋಗು. ಹಾಂ, ಒಂದು ಪಕ್ಕ ತೋರ್ ಸಿಗ್ತದೆ, ಇನ್ನೊಂದು ತೋರ್ ಸಿಗ್ತದೆ. ಹಾಂ, ರೈಟ್ ರೋಡ್ಗೆ ಹೋಗು. ಓಕೆ ಆಯ್ತಣ್ಣ, ಥ್ಯಾಂಕ್ಸ್. ಸೊ ಕೆರೆ ಇದೆ ಕರೆಕ್ಟಾ? ನಾನು ಹುಡುಕಿದ್ದು
ಮೇನ್ ರೋಡ್ ಸಿಗುತ್ತೆ ಅಂದರು. ಇದೇ ಮೇನ್ ರೋಡು. ಹಾಂ, ಇದೇ ರೋಡ್ ಅಂದ್ಕೊಳ್ತೀನಿ ಕರೆಕ್ಟು. ಸೊ ನಾವು ಆ ಕಡೆಯಿಂದ ದಡದ ಕಡೆಗೆ ಬರಬೇಕು. ಹಾಂ, ಇದೆ. ಹಾಂ ನೋಡಿ, ಇದೇ ರೋಡು. ಸೊ ಒಂದನ್ನು ಇಲ್ಲಿ ನಿಲ್ಸ್ಕೊಬೋದು. ಇಲ್ಲ ಅಂದರೆ ಆ ಕಡೆಯಿಂದ ಆ ದಡದ ಹತ್ರ ಒಂದು ಜಾಗ ಇದೆ, ಅಲ್ಲಿ ಗಾಡಿ ಆ್ಯಕ್ಚುಲಿ ಮೇಲೆ ಏರಿಸ್ಬೋದು. ಈ ರೋಡು ಸಖತ್ ಸೀನಿಕಾಗಿದೆ ನೋಡಿ. ಅಲ್ಲಿ ತನಕ ಅಲ್ಲಿಂದ ಮೇಲೆ ಗಾಡಿ ತಂದಿದ್ದು ಬಿಡ್ತಾರೆ ಜನರು. ಅಲ್ಲಿ ತನಕ ಹೋಗೋಕ್ಕೆ ಬಿಡಲ್ಲ, ಆದರೆ ಆ ಮೇಲೆ ದಡದ ತನಕ ಎಲ್ಲ. ಸೊ ಇಲ್ಲಿ ತನಕ ಬಂದ್ಬಿಟ್ಟು ಇಲ್ಲೇ ನಿಲ್ಲಿಸ್ಬಿಟ್ಟು ಇದು ಮಾಡ್ತಾರೆ. ಬಂದು ಫೋಟೋಸ್ ಹೋಗಿಟ್ಟು ಜನ ತೊಗೊಬೇಕಂದ್ರೆ ತೊಗೊಳ್ತಾರೆ ಅಷ್ಟೇ. ಆ್ಯಕ್ಚುಲಿ ನೀರು ಕಡಿಮೆ ಆಗಿಬಿಟ್ಟಿದೆ. ಇಲ್ಲಿ ತನಕ ಎಲ್ಲ ನೀರಿರ್ತಾಯಿತ್ತು, ಸಖತ್ ಕಡಿಮೆ ಆಗ್ಬಿಟ್ಟಿದೆ. ಏನಪ್ಪ, ನೀರಿನ ಲತ್ತೆ ಹೊಡೆದ್ಬಿಟ್ಟೈತೆ ಕರ್ನಾಟಕಕ್ಕೆ. ಏನೂ ಮಾಡೋಕ್ಕಾಗಲ್ಲ, ಎಲ್ಲೋದ್ರೂ ನೀರಿಲ್ಲ ಇವಾಗ. ಸೊ ಇಲ್ಲಿ ಅಷ್ಟೊಂದು ಕ್ರೌಡೆಲ್ಲ ಅನ್ನೋದು ಏನಿರಲ್ಲ, ಆರಾಮಾಗಿ ಬರ್ಬೋದು. ನೋಡಿ ಇಲ್ಲಿ ಹೆಂಗೆ ಮಾಡಿಕ್ಬಿಟ್ಟಿದ್ದಾರೆ, ಗಾಡಿಗಳು ಹಿಂಗೆ ತೊಗೊಂಡೋಗ್ಬಾರ್ದು ಜನರು ಅಂತ ಅಂದ್ಬಿಟ್ಟು ನಿಲ್ಲಿಸ್ಬಿಟ್ಟಿದ್ದಾರೆ. ಆ ಕಡೆಯಿಂದ ಯಾರೋ ಒಬ್ಬರು ಗಾಡಿ ನಿಂತ್ಕೊಂಡಿರ್ತಾರೆ ನೋಡೋಕ್ಕೆ, ಹಿಂಗೆಲ್ಲ ಗಾಡಿ ತೊಗೊಂಬರ್ಬಾರ್ದು ಇದ್ರ ಮೇಲೆ ಅಂತ. ಬಿದ್ದೋಗ್ಬಿಡ್ತಾರೆ ಸ್ವಾಮಿ. ಒಂದೊಂದು ಸಲ ಬ್ಯಾಲೆನ್ಸ್ ತಪ್ಪೋಗ್ಬಿಟ್ರೆ ಹಾಗೆ ಜಾರ ಬಂಡಿ ಥರ ಹೋಗಿ ನೀರಲ್ಲಿ ಹೋಗಿ ಸೇರ್ಕೊಂಡ್ಬಿಡ್ತಾರೆ ಕೆರೆಯಲ್ಲಿ. ಇಲ್ಲಾಂದ್ರೆ ಈ ಕಡೆ ಬಂದು ಬಿದ್ದೋಗ್ಬಿಡ್ತಾರೆ. ಏನಕ್ಕೆ ಕೇಳಿ ಆ ರಿಸ್ಕ್ ಇಲ್ಲ ಅಂತ ಅಂದ್ಬಿಟ್ಟು ಸ್ಟಾಪ್ ಮಾಡಿಬಿಡ್ತಾರೆ ಅಷ್ಟೇ. ಇಲ್ಲಿ ಹತ್ರದಲ್ಲಿರೋರು ಲೋಕಲ್ಸ್ ಎಲ್ಲ ಒಂದು ಸ್ವಲ್ಪ ವಾಕಿಂಗ್ ಬರ್ತಾರೆ ಅನ್ಸುತ್ತೆ, ಸಾಯಂಕಾಲ ಬೆಳಗೊತ್ತಲ್ಲ. ಏನಿಲ್ಲ ರೀ, ಆ ಕಡೆಯಿಂದ ಹೋದ್ರೆ ಅದೇ ಕೆರೆ ಕಾಣೋದು, ಇಲ್ಲಿ ನಿಂತ್ಕೊಂಡ್ರು ಅದೇನೆ. ಅದ್ರ ಬದಲು ಇಲ್ಲೇ ಇದ್ಬಿಡ್ಬೋದು, ಚೆನ್ನಾಗಿದೆ. ಸಖತ್ ನೀರು ಕಡಿಮೆ ಆಗ್ಬಿಟ್ಟಿದೆ. ಸೊ ನಾವು ಅವಾಗ ಬರುವಾಗ ಅಡ್ರೆಸ್ ಕೇಳಿದ್ರಲ್ಲ, ನಾವು ಆ ಕಡೆ ನಿಂತಿದ್ರಿ. ಅಲ್ಲಿ ನಿಂತ್ಕೊಂಡು ಇಲ್ಲಿ ಅಡ್ರೆಸ್ ಕೇಳ್ತಾಯಿದ್ರು ಈ ದಡಕ್ಕೆ ಬರೋಕ್ಕೆ. ಸೊ ಅವ್ರು ಹೇಳಿದ ಆ ಊರಿಂದ ಹಂಗೆ ಹೋಗಿ ಹಿಂಗೆ ಬಂದಿರೋದು ನಾವು ಇವಾಗ. ಸೊ ಸುಮ್ಮನೆ ಬೆಂಗಳೂರಿಂದ ಏನಾದರೆ ನಿಮಗೆ ಬೋರ್ ಆಗ್ತಾಯಿದೆ ಅಂದರೆ ಒಂದು 1 hour ಜಾಗದಲ್ಲಿ ಇಲ್ಲಿಗೆ ಬರ್ಬೋದು ನೋಡಿ ನೀವು. ನೀರು ಕಡಿಮೆ ಆಗ್ಬಿಟ್ಟಿದ್ರಿ, ಆದರೆ ಏನು ಮಾಡೋಕ್ಕಾಗಲ್ಲ. ಸೊ ನಮ್ಮದು ಬ್ಯಾಟ್ರಿನೂ ಸೀನ್ ಆಗ್ಬಿಟ್ಟೈತೆ. ಇನ್ನೊಂದು ಹೊಸ ಬ್ಯಾಟ್ರೀಸ್ ತೊಗೊಬೇಕು. 7 ಬ್ಲ್ಯಾಕ್ದು ಬ್ಯಾಟ್ರಿ ಸಿಗ್ತಾಯಿಲ್ಲ ಬಾಸ್ ಇವಾಗ. ಸೊ ಯಾವುದೋ ಒಂದು ಅಂಗಡಿನೇ ಇತ್ತಲ್ಲ MG ರೋಡ್ ಹತ್ರ, ಅದನ್ನು ಇವಾಗ ಸ್ಟಾಪ್ ಮಾಡಿಬಿಟ್ಟಿದ್ದಾರಂತೆ. ನಚ್ಚನ್ ಬಡಿ ಎಲ್ಲ ಹಾಕಿ ಮಾಡಿಲ್ಲ ನೋಡಿ.